ನಿನ್ನೆ ಕೇಳ್ತಾ ಇರೋದು. ನಿಮ್ಗೆ ಅಂತ ಎಲ್ಲ ಕಡೆ ಹುಡುಕಿ ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ಕಿವಿ ಹಣ್ಣು ಎಲ್ಲ ತಂದಿದ್ದೀನಿ. ನೋಡು, ನೀನು ಮದುವೆ ಆಗ್ತಿರೋ ಹುಡುಗಿ. ಮದುವೆ ಮನೇಲಿ ಹೆಂಗಿರ್ಬೇಕು, ಮಿರಿ ಮಿರಿ ಮಿಸ್ತಾ ಇರ್ಬೇಕು. ನನ್ ಮಾತು ಕೇಳಿ ಸ್ವಲ್ಪ ಸ್ವಲ್ಪ ಹಸ್ತೀರಿ, ಆಮೇಲೆ ನಿನ್ ಕೂದ್ಲು ಬಿಸಿಲಲ್ಲಿ ಫಳ 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 ಅಂತ ಹೊಡಿರುತ್ತೆ. ಒಂದೇ ಒಂಚೂರು ಹಸ್ತೀನೋ. ರಿತು, ನಿಂಗೇನು ಆಗಿಲ್ಲ ಅಲ್ವಾ? ಆರಾಮಾಗಿದ್ದೀಯ ತಾನೆ? ಏನ್ ಹುಚ್ಚಾಟ ಮಾವ ಇದು? ಯಾಕೆ ಅವಳನ್ನ ಅಟಸ್ಕೊಂಡ್ ಬರ್ತಾ ಇದೀಯಾ? ಅಲ್ಲ, ಅವ್ಳಿಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಸ್ವಲ್ಪ ಯಾಮಾರಿದ್ರು ದೊಡ್ಡ ಅನಾಹುತ ಆಗಿರೋದು. ಅದು ಅಳಿಮಯ್ಯ, ಪಾಪುಗೆ ಎಣ್ಣೆ ಹಚ್ಚೋಣ ಅಂತ. ಅವಳೇನೋ ಚಿಕ್ಕವಳು, ನಿನ್ ಬುದ್ಧಿ ಎಲ್ಲ ಹೋಗಿತ್ತು, ನಿನಗ್ ಗೊತ್ತಾಗಲ್ವಾ? ಕ್ಷಮಿಸ್ಬಿಟ್ಟು. ಇಷ್ಟು ದೊಡ್ಡವರಾಗಿ ನಿಮಗ್ ಬುದ್ಧಿ ಇಲ್ವಾ? ಅಲ್ಲ ರೀತು, ನಿನಗ ಅರ್ಥ ಆಗಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಯಾರಾದ್ರೂ ಜಿಗಿತ ಹಾರ್ತಾ ಓಡಾಡ್ತಾರ? ಕೇರ್ಫುಲ್ ಆಗಿರ್ಬೇಕಲ್ವ ರೀತು? ಏನ್ ಕೇರ್ಫುಲ್ ಆಗಿರ್ಬೇಕಪ್ಪ? ಏನಂತ ಸಿಚುವೇಶನ್? ಏನಾಗಿದೆ ಇವಳಿಗೆ? ಇವಳು ಇಷ್ಟದಂತಾನೆ ಎಲ್ಲರೂ ಕುಣಿಸ್ಕೊಂಡು ಆರಾಮಾಗಿದ್ದಾಳಲ್ಲ. ಅಲ್ಲ, ನೀನ್ ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ಮದ್ವೆ ಹತ್ರ ಬಂತಲ್ಲ, ಸ್ವಲ್ಪ ಹುಷಾರಾಗಿರು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅಲ್ಲ, ಹಾಗಂತ ಇವನ್ ಮೇಲೆ ಯಾಕೆ ಕೂಗಾಡ್ತಿದ್ಯಾ? ಇವಂದೇನ್ ತಪ್ಪು? ನೋಡ್ಕೊಂಡು ನಡೀದೇ ಇರೋದು ಇವಳು ತಪ್ಪು. ರೈತು, ನಾನು ಗಮನಿಸ್ತಾನೆ ಇದ್ದೀನಿ, ನಿನ್ನ ವಿಷಯದಲ್ಲಿ ಅರ್ಜುನ್ ತುಂಬ ಟೆನ್ಷನ್ ಆಗ್ತಿರ್ತಾನೆ. ಏನಾಗಿದೆಯಮ್ಮ ನಿನಗೆ? ರೀತು, ನಿನ್ನನ್ನೇ ಕೇಳ್ತಿರೋದು, ಹೇಳು, ಏನಾಗಿದೆ ನಿನಗೆ? ಅದು ಚಿಕ್ಕು, ರಿತುಗ್ ಸ್ವಲ್ಪ ಹುಷಾರಿಲ್ಲ. ರೆಸ್ಟ್ ಮಾಡಬೇಕು ಹೀಗೆ ಓಡಾಡ್ತಿದ್ಲಲ್ಲ, ಅದಕ್ಕೆ ಬೈದೆ ಅಷ್ಟೆ. ಅರ್ಜುನ್, ನೀನ್ ಬೈದಿದ್ದು ಇವಳಿಗಲ್ಲ, ಇವನ್ಗೆ. ಪರವಾಗಿಲ್ಲ ರಿತು, ನಿಂಗೇನು ಏಟಾಗಿಲ್ಲಪ್ಪ. ನೋಡಿ, ಅವಳಿಗೆ ಸ್ವಲ್ಪ ರೆಸ್ಟ್ ಬೇಕು, ಅವಳನ್ನ ಅವಳು ಪಾಡಿಗೆ ಬಿಟ್ಬಿಡಿ. ಬಾರಿತು, ಒಂದು ನಿಮಿಷ ನಿಂತ್ಕೊಳ್ಳಿ. ಅರ್ಜುನ್, ನಿಮ್ ನಡೆ ನೋಡ್ತಿದ್ರೆ ವಿಚಿತ್ರವಾಗಿದೆ. ರಿತು ಮೇಲೆ ನೀನು ಕಾಳಜಿ ವಹಿಸೋದು, ಪ್ರೀತಿ ತೋರಿಸೋದು ನನಗೆ ಗೊತ್ತಿದೆ, ಒಪ್ಕೋತೀನಿ. ಆದರೆ ಈ ಒಂದು ವಾರದಿಂದ ಅತಿಯಾಗಿ ಕಾಳಜಿ ತೋರಿಸ್ತಾ ಇದೆಯಾ? ಏನು ವಿಷಯ? ಏನಾದರೂ ನಮ್ಮಿಂದ ಮುಚ್ಚಿಡ್ತಾ ಇದ್ದೀರಾ? ಏನೂ ಇಲ್ಲ ಚಿಕ್ಕು, ಸಡನ್ ಆಗಿ ಮದ್ವೆ ಫಿಕ್ಸ್ ಆಯ್ತಲ್ಲ, ಮದ್ವೆಗೆ ಏನು ತೊಂದರೆ ಆಗದಿರ್ಲಿ ಅಂತ ಎಕ್ಸ್ಟ್ರಾ ಕೇರ್ ತಗೋತಿದ್ದೆ ಅಷ್ಟೆ. ಈ ಮದ್ವೆ ಒಂದು ಮುಗ್ದೋದ್ರೆ ಎಲ್ಲ ಸರಿ ಹೋಗುತ್ತೆ. ಸಾರಿ ಮಾವ, ಟೆನ್ಷನ್ ಅಲ್ಲಿ ರೇಗಾಡ್ಬಿಟ್ಟೆ. ಇರ್ಲಿ ಬಿಡು ಅಳಿಮಯ್ಯ. ರಿತು,
ಕೋರ್ಟಲ್ಲಿ ಲಾಯರ್ ಆಗಿ ಕೆಲಸ ಮಾಡ್ಬೇಕಾಗಿದ್ ನಮ್ಮಪ್ಪ ಸೆಕ್ಯೂರಿಟಿ ಆಗಿ ಕಷ್ಟ ಪಡ್ತಾ ಇದ್ದಾರೆ. ಸುಖವಾಗಿ ಜೀವನ ಮಾಡ್ಬೇಕಾಗಿದ್ದ ಸಂಧ್ಯಾ ಇಡೀ ಲೋಕನೇ ಬಿಟ್ಟು ಹೋಗಿದ್ದಾಳೆ. ಅನ್ಯಾಯ ಮಾಡಿ ಫ್ರಾಡ್ ಮಾಡಿ ಆ JP ಪಾಟೀಲ್ ಸೋಲೆ ಇಲ್ದೇ ಇರೋ ಲಾಯರ್ ಅಂತ ಮೆರಿತಾ ಇದ್ದಾನೆ. ಇದನ್ನೆಲ್ಲ ನೋಡ್ಕೊಂಡು ನಾನು ಖಂಡಿತವಾಗ್ಲೂ ಸುಮ್ಮನೆ ಇರಲ್ಲ. ನಾನ್ ಯಾವ ನಿಷ್ಠಾವಂತ ಲಾಯರ್ ರವೀಂದ್ರ ಭಟ್ಕಳ್ ಮಗಳು. ನಾನು LLB ಓದಿರೋದು ಕೈ ಕಟ್ಕೊಂಡು ಸುಮ್ಮನೆ ಮೂಲೆಯಲ್ಲಿ ಕೂತಿರೋದಕ್ಕಲ್ಲ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋಕೆ. ನೋಡ್ತಾ ಇರಿ JP ಪಾಟೀಲ್, ನೀವ್ ಮಾಡಿರೋ ತಪ್ಪಿಗೆ ನಿಮ್ ಕಡೆಯಿಂದಾನೇ ಉತ್ತರ ಕೊಡಿಸ್ತೀನಿ. ನಿಮ್ಮ ಮುಂದೆನೆ ನಮ್ಮಪ್ಪ ತಲೆ ಎತ್ತಿ ನಡೆಯೋ ಹಾಗೆ ನಾನು ಮಾಡೇ ಮಾಡ್ತೀನಿ. ಅನಾಮಿಕಾ ಹೇಳಿರೋ ಸೀಕ್ರೆಟ್ ಸ್ಪಾಟ್ ಇಲ್ಲಿ ಹತ್ರದಲ್ಲೇ ಇದೆ. ಆದಷ್ಟು ಅವಳನ್ನ ಹೋಗಿ ಮೀಟ್ ಮಾಡ್ಬೇಕು. ನೋಡು, ಇನ್ಮುಂದೆ ನೀನು ಹುಷಾರಾಗಿರ್ಬೇಕು. ಸರಿ, ಹುಷಾರಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡಿತೀನಿ. ಹಾಗೆ ನನ್ಗೆ ಗೊತ್ತಿರೋ ಡಾಕ್ಟರ್ ಇದ್ದಾರೆ, ಒಂದ್ಸಲ ಹೋಗ್ಬಿಟ್ಟು ಬರೋಣ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಆಗಾಗ ಚೆಕಪ್ ಮಾಡಿಸ್ತಾ ಇರಬೇಕು. ನೀನ್ ರೆಡಿಯಾಗು, ಹೋಗ್ಬಿಟ್ಟು ಬರೋಣ. ಬೇಡ, ನಾನು ಎಲ್ಲಿಗೂ ಬರಲ್ಲ. ಯಾಕೆ? ರಿತು ಹೇಳು, ಯಾಕೆ ಬೇಡ ಅಂತಿದ್ಯಾ? ನಮ್ಮ ಫ್ಯಾಮಿಲಿಗೂ ಗೊತ್ತಿರುತ್ತೆ ಅಲ್ವಾ, ವಿಷಯ ಬಾಯಿಂದ ಬಾಯಿಗೆ ಹರಡಿ ಮನೆಯವ್ರಿಗೆಲ್ಲ ಗೊತ್ತಾದ್ರೆ ನನ್ಗೆ ಪ್ರಾಬ್ಲಮ್ ಅಲ್ವಾ. ಓ ಸರಿನೆ, ಬಟ್ ಹಾಗಂತ ಚೆಕಪ್ ಮಾಡಿಸ್ತಾ ಇರಕ್ಕಾಗಲ್ಲ ಅಲ್ವಾ? ಚೆಕಪ್ ಆಗಿದೆ ಬ್ರೋ. ವಿಕ್ಕಿ ಯಾವ್ದೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದ. ಹಾಗಾದ್ರೆ ವಿಕ್ಕಿ ನಿನ್ನ ಚೆನ್ನಾಗಿ ನೋಡ್ಕೋತಿದ್ದಾನ? ನಿನ್ಗೆ ಯಾಕೆ ಡೌಟು? ಅವನ್ಗೆ ನಾನಂದ್ರೆ ಪ್ರಾಣ. ನನ್ಗೂ ಅಷ್ಟೆ, ಅವನನ್ನ ಬಿಟ್ಟು ಬದುಕಿರೋ ಶಕ್ತಿ ಇಲ್ಲ. ನಾವಿಬ್ರದ್ದು ಆಗಿರುತ್ತೆ, ನಾನಂತೂ ಬದುಕಿರಲ್ಲ. ಬಿಡ್ತು ಅನ್ನು ರಿತು, ಯಾಕೆ ಸಾಯೋ ಮಾತೆಲ್ಲ ಆಡ್ತಿದ್ಯಾ? ನೋಡು, ನೀನು ಅಪ್ಪ ಅಮ್ಮನ ಹತ್ರ ಹೇಳ್ದಿರೋ ವಿಷಯನ ನನ್ನ ಹತ್ರ ನಂಬಿಕೆ ಇಟ್ಟು ಹೇಳ್ಕೊಂಡಿದ್ಯಾ. ಹಾಗಿರುವಾಗ ನಿನ್ ತಂಗಿ ಚೆನ್ನಾಗಿ ಅಂತ ಹೀಗೆ ಕೇಳೋದ್ ತಪ್ಪ? ನೀನ್ ನನ್ನ ಸ್ವಂತ ತಂಗಿಗಿಂತನೂ ಹೆಚ್ಚು. ನನ್ನ ಪಾಲಿಗೆ ಇವತ್ತಿಗೂ ನನ್ನ ಕೈ ಬೆರಳಿಟ್ಕೊಂಡು ನಡೀತಾ ಇದೆಯಲ್ಲ ಆ ಪುಟ್ಟ ಮಗುನು. ನಿನ್ ಮೇಲೆ ಇಷ್ಟೊಂದು ಪ್ರೀತಿ ಇರೋದಕ್ಕಲ್ವಾ ಇವತ್ತಿಷ್ಟೆಲ್ಲ ಆದ್ರೂ ನಿನ್ ಪರವಾಗಿರೋದು. ಆದ್ರೆ ಆ ವಿಕ್ಕಿ ಅವನ್ ಹಳೆ ಬುದ್ಧಿ ತೋರಿಸಿದ್ರೆ, ನಿನಗೇನಾದ್ರೂ ತೊಂದರೆ ಕೊಟ್ರೆ ನಾನಂತೂ ಸುಮ್ಮನೆ ಇರಲ್ಲ. ನಿಂಗೆ ಎಷ್ಟೆಲ್ಲ ಹೇಳಿ, ವಿಕ್ಕಿ ಸಿಟ್ ಮಾಡ್ಕೊಂತಾನೆ, ಜಾಲಿಯಾಗಿರ್ತಾನೆ ನಿಜ. ಆದ್ರೆ ಅವನು ಕೆಟ್ಟವನಲ್ಲ. ಅವನೀಗ ಎಲ್ಲಾ ಬ್ಯಾಡ್ ಹ್ಯಾಬಿಟ್ಸನ್ನು ಬಿಡ್ತೀನಿ, ನಾನು ಹೇಗೆ ಇಷ್ಟಪಡ್ತೀನೋ ಹಾಗೆ ಇರ್ತೀನಿ ಅಂತ ಹೇಳಿದಾನೆ. ಅವನ ಬಗ್ಗೆ ನನಗೆ ತುಂಬಾ ನಂಬಿಕೆ ಇದೆ ಬ್ರೋ. ಅಷ್ಟಿಲ್ದೆ ಅವನನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ನ ಹೇಳು ಬ್ರೋ. ನಿಂತ್ಕೋ. ಎಲ್ಲಿಗೆ ಹೋಗಿತ್ತು ಸವಾರಿ? ನಿನ್ನೆ ಕೇಳ್ತಾ ಇರೋದು. ನಿಮ್ಗೆ ಅಂತ ಎಲ್ಲಾ ಕಡೆ ಹುಡುಕಿ ಮಾವಿನ ಹಣ್ಣು, ದ್ರಾಕ್ಷಿ ಹಣ್ಣು, ಕಿವಿ ಹಣ್ಣು ಎಲ್ಲ ತಂದಿದ್ದೀನಿ. ಇಷ್ಟು ಪ್ರೀತಿ ಯಾಕೋ? ಇದೆಲ್ಲ ಕಣ್ಣಿನ ದೃಷ್ಟಿಗೆ ತುಂಬಾ ಒಳ್ಳೇದಂತೆ. ತಿಂದ್ರೆ ಕಣ್ಣು ಚೆನ್ನಾಗ್ ಕಾಣಿಸುತ್ತೆ. ಏಯ್, ನನ್ ಕಣ್ ಚೆನ್ನಾಗ್ ಕಾಣಿಸಲ್ಲ ಅಂತ ನಿನಗೆ ಹೇಳಿದ್ನಾ? ಮತ್ತಿನ್ನೇನ್ ಮೇಡಮ್, ಕೈಯಲ್ಲಿ ಹಣ್ಣಿರೋದ್ ನೋಡ್ತಾ ಇದ್ದೀರಾ, ನೋಡಿದ್ಮೇಲೂ ಎಲ್ಲಿ ಹೋಗಿದ್ದೆ, ಏನ್ ಮಾಡ್ದೆ, ಏನ್ ತಂದೆ ಅಂತ ಕೇಳ್ತಾ ಇದ್ದೀರಲ್ಲ. ಹಣ್ಗಳ ತರಕ್ ಏನ್ ಮಾಲ್ಡೀವ್ಸ್ಗೆ ಹೋಗಕ್ಕಾಗತ್ತೆ? ಇಲ್ಲೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ತಗೊಂಡ್ ಬಂದೆ. ಯಾರಿಗ್ ಗೊತ್ತು, ಹೋದ್ರೂ ಹೋಗ್ಬೋದು. ನೀನ್ ಇಲ್ಲೇ ಇದ್ರು
ನಿನ್ ನಾಲ್ಗೆ ಅಷ್ಟು ದೂರ ಹೋಗತ್ತೆ. ನಾನು ಹೋಗಿದ್ದೀನೋ ಇಲ್ವೋ, ಆದ್ರೆ ನಿಮ್ಗ ಭಾವನೆ ಇದೆಯಲ್ಲ, ಅಷ್ಟು ಹವಾ ಇದ್ರೆ ಸಾಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೆ ನನ್ನ ಹೊಗಳ್ತಾ ಇರಿ. ಏಯ್, ನಾನ್ ನಿನ್ ಬೈದಿದ್ದು ಕಣೆ. ಅಯ್ಯಯ್ಯೋ, ಹೌದಾ? ನೀವು ಬೈದಿದ್ದು ನನಗೆ ಹೊಗಳದಷ್ಟೇ ಸ್ವೀಟಾಗಿ ಕೇಳಿಸ್ತು. ಓಯ್, ಏನದು ಚೀಟಿ? ಅದು ಹಣ್ಣಿನ ಚೀಟಿ. ಹಣ್ಣು ತಂದಾಯ್ತಲ್ಲ, ಮತ್ತೆ ಲಿಸ್ಟ್ ಇಟ್ಕೊಂಡು ಏನ್ ಮಾಡ್ತೀಯ? ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಇದು ಹಣ್ಣಿನ ಲಿಸ್ಟೇನಾ ಅಥವಾ ಬೇರೆ ಏನಾದ್ರೂ ಇದೆಯಾ? ಭಾರ್ಗವಿ, ಭಾರ್ಗವಿ, ಎಲ್ಲಿ ಹೋಗಿದ್ದೆ ನೀನು? ಹಣ್ಣಿನ ಜ್ಯೂಸ್ ಮಾಡ್ಕೊಡು ಅಂತ ಅಷ್ಟೊತ್ತಿನ ಕೂಗ್ತಾ ಇದೀನಿ, ಕಿವಿ ಕೇಳಿಸಲ್ವಾ ನಿಂಗೆ? ಅದು ಹಣ್ಣು ಖಾಲಿ ಆಗಿತ್ತು, ಅದನ್ನ ತರಕ್ಕೆ ಮಾರ್ಕೆಟ್ಗೆ ಹೋಗಿದ್ದೆ. ತಂದಾಯ್ತಲ್ಲ, ಇನ್ನು ಏನ್ ನಿಂತಿದ್ಯಾ? ಹೋಗ್ ಬೇಗ ಮಾಡ್ಕೊಂಡ್ ಬಾ. ತಂದಿದ್ದೀನಿ, ಅದನ್ನ ಹಿಂಡಿ ಹಿಪ್ಪೆ ಮಾಡಿ ಜ್ಯೂಸ್ ತೆಗೆದೊಂದೇ ಬಾಕಿ. ಆದ್ರೆ ಅದನ್ನ ವಾಪಸ್ ತಗೊಳ್ಳೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ ಅಷ್ಟೇ. ಹಾಗೆ ನನಗೂ ಒಂದು ಗ್ಲಾಸ್ ಜ್ಯೂಸು. ಆಹಾ, ಜ್ಯೂಸ್ ಬೇಡ, ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಂಬ. ಏನ್ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಕೊಡಿ ಹಾಣ್ ನೀವು. ನಾನೇನ್ ಹೇಳ್ದೆ? ಮೊದಲು ಕೊಡಿ. ಏನ್ ಚೆನ್ನಾಗಿ ಹೇಳಿದ್ರಿ ಮ್ಯಾಮ್. ಜ್ಯೂಸ್ ಬೇಡ, ಮಿಲ್ಕ್ ಶೇಕ್ ಬೇಕಾ? ಸಕ್ಕದಾಗಿ ಹೇಳಿದ್ರಿ. ನೋಡಿ, ನಾನು ನಿಮ್ಗೆ ಜ್ಯೂಸ್ ಅಲ್ಲ, ಮಿಲ್ಕ್ ಶೇಕೆ ಮಾಡ್ಕೊಡ್ತೀನಿ. ಸ್ಪೆಷಲ್ ಆಗಿ ಮಾಡ್ಕೊಂಡು ಬರ್ತೀನಿ. ಅಲ್ಲ ಸಾಕ್ಷಿ, ಇವಳು ಯಾಕೆ ಹಿಂಗ ಆಡ್ತಾಳೆ? ಒಂದ್ ಕ್ಷಣ ಇದ್ದಂಗೆ ಇನ್ನೊಂದ್ ಕ್ಷಣ ಇರೋದಿಲ್ಲ. ತುಂಬಾ ವಿಚಿತ್ರನಪ್ಪ. ಇವಳಿಗೇನ್ ತಲೆ ಕೆಟ್ಟೋಯ್ತಾ ಅಕ್ಕ? ಅವಳ ತಲೆ ಯಾವಾಗ ತಾನೇ ನೆಟ್ಟಗಿತ್ತು? ಅವಳೇನಾರು ಮಾಡ್ಕೊಳ್ಳಿ ಬಿಡು ಸಾಕ್ಷಿ. ಅಯ್ಯೋ, ನನ್ನ ಕೈಯಲ್ಲಿದ್ದ ಚೀಟಿ ಅವಳೇ ತಗೊಂಡೋಗ್ಬಿಟ್ಲಾ? ಅದು ಹಣ್ಣಿನ ಲಿಸ್ಟ್ ಅಲ್ಲದೆ ಬೇರೆ ಏನೋ ಇರ್ಬೋದಾ? ಯಾಕೋ ಡೌಟ್ ಬರ್ತಾ ಇದೆ.